ಎಲ್ಲರಿಗೂ ನಮಸ್ಕಾರ ರೀ. ನಾನು ರಟ್ಟೇಳಿಂದ ಅಶೋಕ್ ಕೊಂಡ್ಲಿ ಮಾತಾಡೋದು. ಈ ವಾರದ ವಿಶೇಷತೆ ಏನಪ್ಪ ಅಂದ್ರೆ, ಅಣ್ಣನು ಬರುವ ಬಣ್ಣದ ದಾರಿ ನೀನು ಯಾಕೆ ಕಾಯ್ತಿ, ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತಿ ಅನ್ನುವಂಥ ಒಂದು ಹಾಡು. ಇದನ್ನು ಯಾವ ಸಂದರ್ಭದೊಳಗೆ ಬರೆದಿದ್ದೆ ಅಂತಂದ್ರೆ, ಪಂಚಮಿ ಹಬ್ಬ ಬಂದಿತ್ತು, ತವರು ಮನೆಯಿಂದ ಯಾರೂ ಕರೀಲಿಕ್ಕೆ ಬರಲಿಲ್ಲ. ಆವಾಗ ಗಂಡನ ಮನೆಯೊಳಗೆ ಯಾವ ರೀತಿ ವಾತಾವರಣ ಇರ್ತೈತಿ ಅನ್ನೋದನ್ನ ಬಗ್ಗೆ ಬರೆದಂಥ ಹಾಡು. ಅಣ್ಣನು ಬರುವ ಬಣ್ಣದ ದಾರಿ ನೀನ್ಯಾಕೆ ಕಾಯ್ತಿ, ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತೆ. ಅಣ್ಣನು ಬರುವ ಬಣ್ಣದ ದಾರಿ ನೀನ್ಯಾಕೆ ಕಾಯ್ತಿ, ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತೆ. ಕೊಟ್ಟಣ್ಣ ಸಿಟ್ಟನಿ ಒಟ್ಟಿಗೆ ಮಾಡಿ ಭಾಂಡೆ ವ್ಯಾಕ ಕುಕ್ಕತಿ, ಕೊಟ್ಟ್ಯಾನ್ನ ಸಿಟ್ಟನಿ ಒಟ್ಟಿಗೆ ಮಾಡಿ ಭಾಂಡೆ ವ್ಯಾಕ ಕುಕ್ಕತಿ. ಬಂದವರೆದುರಿಗೆ ನನ್ನ ಮರ್ಯಾದೆ ಕಡಿಮೆ ಯಾಕ ಮಾಡುತ್ತೆ. ಅಣ್ಣನು ಬರುವ ಬಣ್ಣದ ದಾರಿ ನೀನ್ಯಾಕೆ ಕಾಯ್ತಿ, ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತೆ. ರಪ ಬಡಿದು ಅಂಗಿಯ ಗುಂಡಿ ನೀನ್ಯಾಕೆ ಒಡಚೆ, ರಪ ಬಡಿದು ಅಂಗಿಯ ಗುಂಡಿ ನೀನ್ಯಾಕೆ ಒಡಿತಿ. ಎದಿಯಾಗ ಮುಚ್ಚಿಟ್ಟ ಪ್ರೀತಿಯನ್ನ ಬಯಲಿಗೆ ಯಾಕ ತರತೆ. ಅಣ್ಣನು ಬರುವ ಬಣ್ಣದ ದಾರಿ ನೀನ್ಯಾಕೆ ಕಾಯ್ತಿ, ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತೆ. ಹತ್ತಿಗೆ ಎನ್ನುವ ಬಳೆ ಸುತ್ತದಲ್ಲಿ ನಿನ್ನನ್ಯಾಕ ಬೈತೆ. ಹತ್ತಿಗೆ ಎನ್ನುವ ಬಳೆ ಸುತ್ತದ ನಿನ್ನನ್ಯಾಕ ಬೈತೆ. ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತೆ. ತವರಿಗೆ ಹೋಗುವ ತಯಾರಿ ನಡೆಸಿ ನಿನಗೇನೈತಿ ಕೊರತೆ. ಬಂಧುಗಳ, ಪಂಚಮಿ ಹಬ್ಬ ಬಂತಂದ್ರೆ ಹೆಣ್ಣುಮಕ್ಕಳಿಗೆ ಎಲ್ಲಿಲ್ಲದ ಸಂತೋಷ. ಅದರಲ್ಲೂ ಹೊಸದಾಗಿ ಮದುವೆಯಾದಂಥ ಹೆಣ್ಣು ಮಕ್ಕಳಿಗಂತೂ ಹೇಳತೀರದಂಥ ಸಂತೋಷ. ತವರು ಮನೆಗೆ ಹೋಗಬೇಕು, ಉಂಡಿ ಕಟ್ಟಬೇಕು, ನಾಗಪ್ಪಗೆ ಹಾಲು ಎರಿಬೇಕು, ಜೋಕಾಲಿ ಆಡಬೇಕು ಅನ್ನೋಂಥ ಏನೆಲ್ಲ ಕನಸುಗಳನ್ನು ಕಂಡಿರ್ತಾರೆ. ತಾವೆಲ್ಲ ಯಾರು ನಿಮಗೆ ಅಕ್ಕ ತಂಗಿ ಅದಾರಲ್ಲ, ಅವ್ರನ್ನ ಪ್ರತಿ ವರ್ಷ ಪಂಚಮಿ ಹಬ್ಬಕ್ಕೆ ಕರೀರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.